ರಿಷಬ್ ಶೆಟ್ರು ಕಾಂತಾರ ಮೂವಿ ರಿಲೀಸ್ ಆದಮೇಲೆ ಒಂದು ಡಿಫ್ರೆಂಟ್ ಸ್ಟೈಲ್ ಆ್ಯಂಡ್ ಡಿಫ್ರೆಂಟ್ ಝೋನರಲ್ಲಿ ಮೂವಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ್ಯಂಡ್ ಈಗಾಗಲೇ ನೀವು ಸಿನಿಮಾ ಸುದ್ದಿ ಕೇಳಿಸ್ಕೊಂಡಿರ್ತೀರ, ಕಾಂತಾರ ಪ್ರೀಕ್ವೆಲ್ನ ಶೂಟ್ ಮಾಡ್ತಿದ್ದಾರೆ ಆ್ಯಂಡ್ ಅತಿ ಶೀಘ್ರದಲ್ಲೇ ಅದರ ಬಗ್ಗೆ ಅಪ್ಡೇಟ್ಸು ಬರ್ತಾ ಹೋಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರೋದೆ. ಆದರೆ ಕಾಂತಾರ ಚಾಪ್ಟರ್ 1 ಈಗಾಗಲೇ ರಿಲೀಸ್ ಆಗಿರೋ ಕಾಂತಾರ ಮೂವಿಯಲ್ಲಿ ಸಪ್ತಮಿ ಗೌಡ ಅವರು ನಾಯಕ ನಟಿಯಾಗಿ ಮಾಡ್ತಿದ್ರು. ಆದರೆ ಈಗ ಬರ್ತಿರೋ ಒಂದು ಮಾಹಿತಿ ಪ್ರಕಾರ ಪ್ರೀಕ್ವೆಲ್ ಕಾಂತಾರ ಮೂವಿಯಲ್ಲಿ ಇವಾಗ ಏನು ಬರ್ತಿದೆಯೋ ಆ ಮೂವಿಯಲ್ಲಿ ಸಪ್ತಮಿ ಗೌಡ ಅವರ ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಮಾತುಕತೆ ಮಾಡೋದು ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಟಾಕ್ಸಿಕ್ ಮೂವಿಯಲ್ಲಿ ಕರೀನಾ ಕಪೂರ್ ಅವರು ಇದ್ದರು. ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ತಂಗಿಯ ಅಥವಾ ಅಕ್ಕನ ಕ್ಯಾರೆಕ್ಟರ್ನ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಮಾತು ಬರ್ತಾ ಇತ್ತು. ಆ್ಯಂಡ್ ಅದು ಅಫಿಷಿಯಲಿ ಸ್ವತಃ ಅವರೇ ಒಂದು ಲೈವಲ್ಲಿ ಹೇಳ್ಕೊಂಡಿದ್ರು. ಆ ಅಪ್ಡೇಟಲ್ಲಿ ಸ್ವತಃ ಸ್ವಲ್ಪ ಚೇಂಜಸ್ ಅನ್ನೋದು ಆಗಿದೆ. ಸೊ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ, ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ವಿಷಯಕ್ಕೆ ಬಂದ್ಬಿಟ್ರೆ, ಚಾಪ್ಟರ್ 1 ಈಗ ಪ್ರೀಕ್ವೆಲ್ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ನಮ್ಮ ಕಾಂತಾರ ಮೂವಿ. ಸೊ ಕಾಂತಾರ ಮೂವಿಗೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಇಡೀ ದೇಶ ಅಲ್ಲ, ಇಡೀ ವರ್ಲ್ಡೇ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಾಂತಾರ ಮೂವಿಯಲ್ಲಿ ಸಪ್ತಮಿ ಗೌಡ ಅವರ ಕ್ಯಾರೆಕ್ಟರ್ ಏನಿದೆ ಆ ರೋಲೇ ಇಲ್ಲ ಅಂತ ಅವರೇ ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ಬಸ್ ನ್ಯೂಸ್ ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇದೆ. ಸೊ ನನ್ನ ಕ್ಯಾರೆಕ್ಟರೇ ಇಲ್ಲ ಅಂದರೆ ನನ್ನ ಪಾತ್ರನೇ ಇಲ್ಲ ಪ್ರೀಕ್ವೆಲ್ ಮೂವಿಯಲ್ಲಿ, ಸೊ ನಾನು ಹೆಂಗೆ ಮೂವಿಯಲ್ಲಿ ಹೋಗಿ ನಾಯಕ ನಟಿಯಾಗಿ ಮಾಡಲಿ ಅಂತ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಅಂತ ಬಸ್ ನ್ಯೂಸ್ ರಿಪೋರ್ಟ್ಸ್ ಅನ್ನೋದು ಬರ್ತಾ ಇದೆ. ಸೊ ನನಗನ್ಸಿರೋ ಪ್ರಕಾರ ಆ ಕ್ಯಾರೆಕ್ಟರ್ಸ್ನೇ ಕಂಪ್ಲೀಟಾಗಿ ಚೇಂಜ್ ಆಗಿ ಬೇರೆ ಏನೋ ಒಂದನ್ನು ಹೇಳೋಕ್ಕೆ ಹೊರಡಿದ್ದಾರೆ ರಿಷಬ್ ಶೆಟ್ರು ಅಂತ ಅನಿಸ್ತಾ ಇದೆ. ಸೊ ಜಾಸ್ತಿ ಕಾಯೋ ಅವಶ್ಯಕತೆಯೇ ಇಲ್ಲ, ಅತಿ ಶೀಘ್ರದಲ್ಲೇ ಮೂವಿ ಅಪ್ಡೇಟ್ಸ್ ಬರೋಕ್ಕೆ ಹೊರಟಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಶೂಟಿಂಗ್ ಅನ್ನೋದು ಸ್ವತಃ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಅದು ಸ್ವತಃ ಅವರ ಊರಲ್ಲೇ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇರೋದು. ಸೊ ಅವ್ರ ಊರಿನವರು ಯಾರಾದರೂ ಇದ್ದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಮೂವಿಯ ಶೂಟಿಂಗ್ಸ್ ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದ್ಬಿಡೋಣ. ನಿಮಗೆಲ್ಲ ಗೊತ್ತಿರುತ್ತೆ, ಒಂದು 2 ತಿಂಗಳಿಂದ ಕರೀನಾ ಕಪೂರ್ ಅವರು ಬಂದ್ಬಿಟ್ಟು ಟಾಕ್ಸಿಕ್ ಮೂವಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಕ್ಕನ ಕ್ಯಾರೆಕ್ಟರ್ ಅಥವಾ ತಂಗಿಯ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇತ್ತು. ಹೌದು, ಇದು ನಿಜಾನೇ. ಅವರು ಒಂದು ಲೈವಲ್ಲಿ ಹೇಳ್ಕೊಂಡಿದ್ರು, ನಾನು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೊರಟಿದ್ದೀನಿ, ಆ ಸಿನಿಮಾ ಯಾವುದು ಅಂತ ನಿಮಗೆ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ದೊಡ್ಡ ಸಿನಿಮಾ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಟಾಕ್ಸಿಕ್ ಮೂವಿ ಅಂತಲೇ ಹೇಳ್ಬೋದು. ಸೊ ಈಗ ಸಿಕ್ಕಿರೋ ಮಾಹಿತಿ ಏನು ಅಂದರೆ, ಟಾಕ್ಸಿಕ್ ಮೂವಿಯಿಂದ ಗಾನ್ ಕೇಸ್ ಆಗಿದ್ದಾರೆ. ಯಾರಪ್ಪ ಅಂದರೆ ಕರೀನಾ ಕಪೂರ್ ಅವರು. ಗಾನ್ ಕೇಸ್ ಅಂದರೆ ಬೇರೆ ಏನೋ ತಿಳ್ಕೊಬೇಡಿ, ಗಾನ್ ಕೇಸ್ ಅಂದರೆ ಮೂವಿಯಿಂದ ಔಟ್ ಆಗಿದ್ದಾರೆ ಅಂತ ಅರ್ಥ. ಸೊ ಏನಕ್ಕೋಸ್ಕರ ಅಂದರೆ, ಅವರು ಈಗಾಗಲೇ ಕೆಲವೊಂದು ಸಿನಿಮಾಗಳನ್ನ ಒಪ್ಕೊಂಡಿದ್ದಾರಂತೆ. ಆ ಮೂವಿಗಳ ಡೇಟ್ಸ್ ಪ್ರಾಬ್ಲಮ್ಸಿಂದ ಆ ಮೂವಿಯಿಂದ ಹೊರಬಿದ್ದಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಔಟ್ ಆಗಿದ ತಕ್ಷಣ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ. ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ನಾಯಕಿಯಾಗಿ ಯಾರಪ್ಪ ಈ ಮೂವಿಯಲ್ಲಿ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಕಾಯ್ತಾ ಇದ್ರು. ಈ ಮಾಹಿತಿ ತಿಳ್ಕೋಬೇಕು ಅಂತ. ಈಗ ಸಿಕ್ಕಿರೋ ಮಾಹಿತಿ ಏನಂದರೆ, ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಬಾಲಿವುಡ್ ಬ್ಯೂಟಿ ಕಿಯಾರಾ ಅಡ್ವಾನಿ ಬಂದ್ಬಿಟ್ಟು ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಸ್ವತಃ ಲೀಡ್ ರೋಲ್ ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಮೂವಿಯಲ್ಲಿ ಸ್ವತಃ ಇವರೇ ನಾಯಕ ನಟಿಯಾಗಿ ಮಾಡಿರೋದು. ಸೊ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದರೆ ಇದು ಸ್ಪೆಕ್ಯುಲೇಷನ್ಸ್ ಮಾತ್ರನೇ. ನಾನು ಲಾಸ್ಟಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇದು ಅಫಿಷಿಯಲ್ ನ್ಯೂಸ್ ಆದರೆ ಕನ್ಫರ್ಮ್ ಆಗಿ ನಿಮಗೆ ಅಫಿಷಿಯಲ್ ನ್ಯೂಸ್ ಅಂತಲೇ ಹೇಳ್ತೀನಿ. ಆದರೆ ಇದು ಸ್ಪೆಕ್ಯುಲೇಷನ್ಸ್ ಮಾತ್ರ, ಅಂದರೆ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು ಅಂತಲೇ ಮಾಹಿತಿ ನಿಮಗೆ ತಲುಪಿಸ್ತಾ ಇರ್ತೀನಿ. ಅದಾದಮೇಲೆ ನೀವು ತಪ್ಪು ತಿಳ್ಕೊಬಾರ್ದಲ್ವ, ಇವರು ಹೇಳ್ದ ಇದು ಸ್ಪೆಕ್ಯುಲೇಷನ್ಸ್ ಅಲ್ಲದೆ ಹೇಳ್ದಿರ ಇದು ಅಫಿಷಿಯಲ್ ನ್ಯೂಸ್ ಅಂತ ಹೇಳ್ಬಿಟ್ಟ, ಆದರೆ ಅವರು ಬೇರೆ ಚೇಂಜಸ್ನ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರನೇ ನಾನು ಲಾಸ್ಟಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಇದು ಸ್ಪೆಕ್ಯುಲೇಷನ್ ಅಂದರೆ ಸ್ಪೆಕ್ಯುಲೇಷನ್, ಇದು ಅಫಿಷಿಯಲ್ ನ್ಯೂಸ್ ಅಂದರೆ ಅಫಿಷಿಯಲ್ ನ್ಯೂಸ್ ಅಂತಲೇ ಹೇಳ್ತೀನಿ. ಸೊ ಇಷ್ಟು ಮಾಹಿತಿ ಇತ್ತು. ಈ 2 ಮೂವಿಗಳಲ್ಲಿ ಇಬ್ಬರು ಗಾನ್ ಕೇಸ್ ಆಗಿದ್ದಾರೆ. ಗಾನ್ ಕೇಸ್ ಅಂದರೆ ನಿಮಗೆ ಜಾಸ್ತಿ ತಪ್ಪು ತಿಳ್ಕೊಬೇಡಿ, ಆಮೇಲೆ ಇಬ್ಬರು ಔಟ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಇವರ ಸ್ಥಾನಗಳನ್ನ ಯಾವ ರೀತಿ ಅಪ್ಲೈ ಮಾಡ್ತಾರೆ, ಯಾವ ರೀತಿ ತೋರ್ಸೋಕ್ಕೆ ಹೊರಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದ್ರೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಒಬ್ಬ ಕನ್ನಡದ ಹುಡುಗನನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಜಾಸ್ತಿ ಎಫರ್ಟ್ಸ್ ಹಾಕಿ ಪ್ರತಿದಿನ
ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ವಿಷಯ ಏನಪ್ಪ ಅಂದರೆ, ನೀವು ಸಪೋರ್ಟ್ ಅಂದರೆ ನನಗೆ ಯಾವುದೇ ರೀತಿಯ ಹಣ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಲೈಕ್ ಆ್ಯಂಡ್ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ಅದೇ ತುಂಬಾ ಖುಷಿ ಪಡ್ತೀನಿ. ಇದೇ ರೀತಿಯ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.